ಹಲೋ ಫ್ರೆಂಡ್ಸ್, ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡು 1 ಕಟ್ಟಷ್ಟು ಪಾಲಕ್ನ ರುಬ್ಬಿ ತೊಗೊಂಡೇನಿ. ಅದನ್ನು ಈ ಗೋಧಿ ಹಿಟ್ಟಿಗೆ ಹಾಕಿ ಇದನ್ನು ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡು ಇಟ್ಕೋಬೇಕು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕಬಾರ್ದು. ಈ ಪಾಲಕ್ ನೀರೊಳಗನ ಇದನ್ನು ಈ ರೀತಿ ಮೆತ್ತಗೆ ರುಬ್ಬಿ ಇಟ್ಕೋಬೇಕು. ಈಗ ಈ ಶೇವ್ ಮಾಡೋ ಅಚ್ಚು ಏನಿರ್ತೈತಲ್ಲ, ಇದನ್ನು ಈ ರೀತಿ ಚಕ್ಲಿ ಒತ್ತಾಳಿಗೆ ಫಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ, ಈಗ ನಾವೇನು ಗೋಧಿ ಹಿಟ್ಟು ನಾದಿಟ್ಟಿರ್ತೀವಲ್ಲ ಪಾಲಕ್ ಹಾಕಿ ಅದನ್ನು ಇದಕ್ಕೆ ಹಾಕಿ, ನಾನಿಲ್ಲಿ ಒಂದು ಕಡೆ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ಆ ನೀರು ಕುದಿ ಬಂದಮೇಲೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ 1 ಟೀ ಸ್ಪೂನಷ್ಟೇ ಎಣ್ಣೆ ಹಾಕಿ ಈ ಒತ್ತಾಳನ ಈ ರೀತಿ ತಿರುಗಿಸಿದ್ರೆ ನಮ್ಮ ಹೆಲ್ದಿಯಾಗಿರೋ ಪಾಲಕ್ ನ್ಯೂಡಲ್ಸ್ ರೆಡಿ ಐತೆ. ನಾವು ಮನ್ಯಾಗನೇ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಇದನ್ನು ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಿ ಹೈ ಫ್ಲೇಮ್ನಾಗ ಒಂದು 2 ರಿಂದ 3 ನಿಮಿಷ ಅಷ್ಟೇ ಕುದಿಸ್ಬೇಕು. ಆಮೇಲೆ ಇದನ್ನು ಇಮಿಡಿಯೇಟಾಗಿ ತಣ್ಣೀರಿಗೆ ಹಾಕಿ 1 2 ರಿಂದ 3 ನಿಮಿಷ ತಣ್ಣೀರೊಳಗಿಟ್ಟು ಒಂದು ಜಾಳಿಗೆ ಒಳಗೆ ಇದನ್ನು ನೀರೆಲ್ಲ ಬಸ್ದಿಟ್ಕೊಂಡ್ಬಿಡ್ಬೇಕು. ನಾನಿಲ್ಲಿ ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ 1 ಕಪ್ಪಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೆ. ಆ ನೀರು ಕುದಿ ಬಂದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಪಾಲಕ್ ನ್ಯೂಡಲ್ಸನ್ನು ಇದಕ್ಕೆ ಹಾಕಿ, ಇಲ್ಲಿ ನಾನು ಇದಕ್ಕೆ ಮ್ಯಾಗಿ ಮಸಾಲ ಹಾಕಕತ್ತೀನಿ. ಬೇಕಂದ್ರೆ ಹಾಕೋಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು. ಈ ಮ್ಯಾಗಿ ಮಸಾಲಾನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಅಷ್ಟೇ ಕುದಿಸ್ಬೇಕು, ಭಾಳ ತನಕ ಕುದಿಸ್ಬಾರ್ದು. 1 2 ರಿಂದ 3 ನಿಮಿಷ ಕುದಿಸಿದ್ರೆ ನಮ್ಮ ಹೆಲ್ದಿಯಾಗಿರೋ ಪಾಲಕ್ ನ್ಯೂಡಲ್ಸ್ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಇದ್ದಾಗನ ಸರ್ವ್ ಮಾಡಿರಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹೆಲ್ದಿ ರೆಸಿಪಿ ಇದೆ. ಭಾಳ ರುಚಿಯಾಗಿರ್ತೈತಿ. ಈ ಹೆಲ್ದಿಯಾಗಿರೋ ಪಾಲಕ್ ನ್ಯೂಡಲ್ಸ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.